ಈ ಒಂದು ವಿಡಿಯೋದಲ್ಲಿ MCC ಕೌನ್ಸಿಲಿಂಗ್ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ನೀಡ್ ಕೌನ್ಸಿಲಿಂಗ್ನ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಕವರ್ ಮಾಡಲಿದ್ದೇನೆ. ಈ ಒಂದು ವಿಡಿಯೋನ ನೋಡಿದ ಮೇಲೆ ನೀವು ಯಾವ ಒಂದು ವಿಡಿಯೋನ ನೋಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆದ್ರಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಲಾಸ್ಟ್ ತನಕ ನೋಡಿ. ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ಕೂಡ ಬಹಳಷ್ಟು ಅಮೂಲ್ಯವಾದಂಥದ್ದು. ಸ್ವಲ್ಪ ಯಾಮಾರಿ ಬಿಟ್ಟರು ಕೂಡ ನೀವು 2 ಲಕ್ಷವನ್ನ ಕಳ್ಕೊಳ್ಬೇಕಾಗುತ್ತೆ, 5,000ವನ್ನ ಕಳ್ಕೊಳ್ಬೇಕಾಗುತ್ತೆ, 10,000ವನ್ನ ಕಳ್ಕೊಳ್ಬೇಕಾಗುತ್ತೆ. ಈ ರೀತಿಯ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಕಳ್ಕೊಳ್ಬೇಕಾಗುತ್ತೆ. ಆದ್ರಿಂದ ಬಹಳಷ್ಟು ಅಮೂಲ್ಯವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಲಿದ್ದೇನೆ. ಈ ವರ್ಷದಲ್ಲಿ MCC ಕೌನ್ಸಿಲಿಂಗ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ರೂಲ್ಸ್ ಗಳು ಬಹಳಷ್ಟು ಚೇಂಜ್ ಮಾಡಿದ್ದಾರೆ. ಆ ಚೇಂಜ್ ಮಾಡಿರುವಂತಹ ಎಲ್ಲ ರೂಲ್ಸ್ ಗಳು ನೀವು ಯಾವ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು, ರೌಂಡ್ 1 ಅಲ್ಲಿ ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು, ರೌಂಡ್ 2 ಅಲ್ಲಿ ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು, ಸ್ಟ್ರೇ ವೇಕೆನ್ಸಿ ಅಂದ್ರೇನು, ರೌಂಡ್ 3 ಅಂದ್ರೇನು, ಎಲ್ಲ ಮಾಹಿತಿಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. MCC ಕೌನ್ಸಿಲಿಂಗ್ ಅಲ್ಲಿ ನಾವು ಫಾಲೋ ಮಾಡಬೇಕಾದಂತಹ ಮುಖ್ಯವಾದಂತಹ ಕೋರ್ ಇನ್ಫಾರ್ಮೇಶನ್ಗಳು ಯಾವುದಂದ್ರೆ, ಸ್ಟೆಪ್ಸ್ಗಳು ಯಾವುದಂದ್ರೆ, ಮೊದಲನೇದು ರಿಜಿಸ್ಟ್ರೇಷನ್ ಅಂತ ಕರೀತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು KCET ಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀವಿ, ಅದೇ ಈಗ ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿಯಲ್ಲಿ MCC ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ನೀವು NTA ಅಲ್ಲಿ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೇವೆ, ಮತ್ತೆ MCC ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ? ಖಂಡಿತವಾಗಿ ಮಾಡ್ಕೊಳ್ಬೇಕು. MCC ಅಲ್ಲಿ ನೀವು ಸಪರೇಟ್ ಆಗಿ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು MCC ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಈ ಒಂದು ರಿಜಿಸ್ಟ್ರೇಷನ್ ಗಾಗಿ ನಿಮಗೆ ಸಪರೇಟ್ ಆಗಿರುವಂತಹ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡ್ತಾರೆ. ಆ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದ ನಂತರ ಇಮಿಡಿಯೇಟ್ಲಿ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮೊದಲನೇ ರೌಂಡ್ ಗೆ ಮಾಡ್ಕೊಳ್ಬೇಕಾಗುತ್ತೆ. ಇಮಿಡಿಯೇಟ್ಲಿ ನೀವು ಏನ್ ಮಾಡ್ತೀರಾ, ಮೊದಲನೇ ರೌಂಡ್ ಗೆ ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೆಕ್ಯೂರಿಟಿ ಡಿಪಾಸಿಟ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಏನು? ಸೆಕ್ಯೂರಿಟಿ ಡಿಪಾಸಿಟ್ ಅಂದರೆ ನಿಮಗೆ ಒಂದು ಸೀಟ್ ಸಿಕ್ಕಿದೆ, ಆ ಸೀಟನ್ನು ನಾನು ಬಿಡ್ತೇನೆ ಅಂತ ಅಂದರೆ ನಿಮ್ಮ ಸೆಕ್ಯೂರಿಟಿ ಡಿಪಾಸಿಟನ್ನು MCC ಕೌನ್ಸಿಲಿಂಗಲ್ಲಿ ಅವರು ಇಟ್ಕೊಂಡ್ಬಿಡ್ತಾರೆ, ನಿಮಗೆ ವಾಪಸ್ ಕೊಡೋದಿಲ್ಲ. ಅಂದರೆ ಈ ಸೆಕ್ಯೂರಿಟಿ ಅಮೌಂಟನ್ನು ನಿಮಗೆ ಸಿಕ್ಕಿರುವಂಥ ಸೀಟನ್ನು ಹಾಗೂ ಸೀಟ್ಗೆ ಇರುವಂತಹ ಪ್ರಾಮುಖ್ಯತೆಯನ್ನು ತಿಳಿಸೋದಕ್ಕೆ ಈ ಒಂದು ಸೆಕ್ಯೂರಿಟಿ ಡಿಪಾಸಿಟನ್ನು ಅವರು ಮುಂಚೆಯೇ ಪಡೆದುಕೊಳ್ತಾರೆ. ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸೆಕ್ಯೂರಿಟಿ ಡಿಪಾಸಿಟನ್ನು ಅಲ್ಲಿ ಇಟ್ಟು ನೀವು ಆಮೇಲೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈ ಒಂದು ಸೆಕ್ಯೂರಿಟಿ ಡಿಪಾಸಿಟಲ್ಲಿ ಕೆಲವೊಂದು ಅಮೌಂಟ್ ರೀಫಂಡೇಬಲ್ ಆಗಿರುತ್ತೆ, ಕೆಲವೊಂದು ಅಮೌಂಟ್ ರೀಫಂಡೇಬಲ್ ಆಗಿರೋದಿಲ್ಲ. ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಮೂರನೇ ಪ್ರೊಸೀಜರ್ ಏನಂದ್ರೆ ಚಾಯ್ಸ್ ಫಿಲ್ಲಿಂಗ್ ಅನ್ನೋದಿರುತ್ತೆ. ಚಾಯ್ಸ್ ಫಿಲ್ಲಿಂಗ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದನ್ನ ಆಪ್ಷನ್ ಎಂಟ್ರಿ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಚಾಯ್ಸ್ ಫಿಲ್ಲಿಂಗ್ ಅನ್ನೋದು ಈ ಒಂದು MCC ಕೌನ್ಸಿಲಿಂಗ್ ಅಲ್ಲಿ ನಡೆಯುತ್ತೆ. ಚಾಯ್ಸ್ ಫಿಲ್ಲಿಂಗ್ ಆದ್ಮೇಲೆ ನಿಮಗೆ ಚಾಯ್ಸ್ ಲಾಕಿಂಗ್ ಅನ್ನುವಂತಹ ಆಪರ್ಚುನಿಟಿಯನ್ನು ಕೊಡ್ತಾರೆ. ಅದಾದ್ಮೇಲೆ ಇದರ ನೀವು ಚಾಯ್ಸ್ ಹಾಕಿರ್ತೀರಲ್ಲ, ಚಾಯ್ಸ್ ಹಾಕಿದ್ದನ್ನು ನೋಡಿಕೊಂಡು ನಿಮಗೊಂದು ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೀಟನ್ನು ಅಲಾಟ್ಮೆಂಟ್ ಮಾಡಿದ ಮೇಲೆ ರಿಪೋರ್ಟಿಂಗ್ ಅನ್ನೋದು ನಡೆಯುತ್ತೆ ಅಥವಾ ನಿಮಗೆ ಅಪ್ಗ್ರೇಡೇಷನ್ ಅನ್ನೋದು ನಡೆಯುತ್ತೆ. ಈ ಒಂದು ಸ್ಟೆಪ್ಸ್ಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ನಿಮಗೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಜಸ್ಟ್ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದು ನಾವು ಏನೇನು ಇಲ್ಲಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ ಎಂಬುದನ್ನು ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ರಿಜಿಸ್ಟ್ರೇಷನ್ ಇಂದ. ಮೊದಲಿಗೆ ಅರ್ಥ ಮಾಡ್ಕೊಂಡ್ಬಿಡಿ, MCC ಕೌನ್ಸಿಲಿಂಗ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ಅಲ್ಲಿ ನಿಮಗೆ ಸೆಮಿ ಗೋರ್ಮೆಂಟ್ ಸೀಟ್ಗಳು ಅನ್ನೋ ಥರ ಯಾವುದೇ ಸೀಟ್ ಇರೋದಿಲ್ಲ. ಕೇವಲ ಗೋರ್ಮೆಂಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟ್ಗಳಿರ್ತವೆ. ಅಂದರೆ ಎಲ್ಲ ಕಾಲೇಜ್ನಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ 24 ಗೋರ್ಮೆಂಟ್ ಕಾಲೇಜ್ಗಳಿದಾವಲ್ಲ, ಅಂತಹ ಕಾಲೇಜ್ನಲ್ಲಿರುವಂತಹ 15% ಸೀಟ್ಸ್ಗಳನ್ನು MCC ಕೌನ್ಸಿಲಿಂಗ್ಗೆ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಏಮ್ಸ್ ಕಾಲೇಜ್ನ 100ಕ್ಕೆ 100% ಸೀಟ್ಸ್ಗಳನ್ನು MCC ಕೌನ್ಸಿಲಿಂಗಲ್ಲಿ ಅಲಾಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಜಿಪ್ಮರ್ ಅಲ್ಲಿ ಇರುವಂತಹ ಸೀಟ್ಸ್ಗಳನ್ನು ಅಲಾಟ್ ಮಾಡ್ತಾರೆ. ಈ ರೀತಿಯ ಪ್ಯೂರ್ ಗೋರ್ಮೆಂಟ್ ಅಲ್ಲಿರುವಂತಹ ಗೋರ್ಮೆಂಟ್ ಸೀಟ್ಸ್ಗಳನ್ನು ಈ ಒಂದು MCC ಕೌನ್ಸಿಲಿಂಗಲ್ಲಿ ಅಲಾಟ್ ಮಾಡ್ತಾರೆ. ಅದರ ಜೊತೆಗೆ ಡೀಮ್ಡ್ ಸೀಟ್ಸ್ಗಳಂದ್ರೇನು, ಇದರ ಫೀ ಸ್ಟ್ರಕ್ಚರ್ ಬಹಳಷ್ಟು ಹೈ ಇರುತ್ತೆ. ಅಂದ್ರೆ 19 ಲಕ್ಷ, 20 ಲಕ್ಷ, 25 ಲಕ್ಷದವರೆಗೆ ಈ ಒಂದು ಫೀ ಸ್ಟ್ರಕ್ಚರ್ ಇರುತ್ತೆ. ಈ ಒಂದು ಫೀ ಸ್ಟ್ರಕ್ಚರ್ ಕೂಡ ನೀವು MCC ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು MBBS, BDS ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನ್ರಿಸರ್ವ್ಡ್ ಕ್ಯಾಟಗರಿ ಆಗಿದ್ರೆ ಅಥವಾ EWS ಕ್ಯಾಟಗರಿಯವರಾಗಿದ್ದರೆ ನಿಮಗೆ 10,000 ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಇಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ನಾನ್ ರೀಫಂಡೇಬಲ್ ಅಂತ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಅನ್ನು ತೆಗೆದುಕೊಳ್ತಾರೆ. ಅದು 1,000 ರೂಪಾಯಿ ಆಗಿರುತ್ತೆ. ಟೋಟಲ್ ಆಗಿ ನೀವು ಪೇ ಮಾಡಬೇಕಾದಂತಹ ಅಮೌಂಟು 11,000 ರೂಪಾಯಿಯನ್ನು ನೀವು ಮುಂಚಿತವಾಗಿ ಪೇ ಮಾಡಬೇಕಾಗುತ್ತೆ. ಯಾರಂದ್ರೆ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳು ಹಾಗೆ EWS ಕ್ಯಾಟಗರಿಯ ವಿದ್ಯಾರ್ಥಿಗಳು 11,000 ಅಮೌಂಟ್ ಅನ್ನ ನೀವು ಮುಂಚಿತವಾಗಿ ಈ ಒಂದು ಸೆಕ್ಯೂರಿಟಿ
ಡಿಪಾಸಿಟನ್ನು ನೀವು ಇಡಬೇಕಾಗುತ್ತೆ. ಅದರಲ್ಲಿ 1,000ವನ್ನು ರಿಫಂಡ್ ಮಾಡೋದಿಲ್ಲ, 10,000ವನ್ನು ರೀಫಂಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನೀವು SC ST ಅದೇ ರೀತಿಯಲ್ಲಿ OBC ಕ್ಯಾಟಗರಿ PWD ಕ್ಯಾಟಗರಿ ಆಗಿದ್ದರೆ ನೀವು ಎಷ್ಟು ರೂಪಾಯಿಯನ್ನು ಪೇ ಮಾಡಬೇಕಂದ್ರೆ 500 ರೂಪಾಯಿಯನ್ನು ನಾನ್ ರಿಫಂಡೇಬಲ್ ಆಗಿ ಪೇ ಮಾಡಬೇಕು. 5,000 ರೂಪಾಯಿಯನ್ನು ಸೆಕ್ಯೂರಿಟಿ ಡಿಪಾಸಿಟ್ ಆಗಿ ಪೇ ಮಾಡಿದ್ರೆ ಟೋಟಲ್ ಆಗಿ ನೀವು 5,500 ರೂಪಾಯಿಯನ್ನು ನೀವು ಪೇ ಮಾಡ್ದಂಗೆ ಆಗುತ್ತೆ. ಇಲ್ಲಿ ತನಕ ನಾನು ಹೇಳಿದ್ನಲ್ಲ 11,000, 5,000 ಈ ಒಂದು ಅಮೌಂಟನ್ನು ತುಂಬುವಂತಹ ವಿದ್ಯಾರ್ಥಿಗಳಿರ್ತಾರಲ್ಲ, ಇವರಿಗೆ ಕೇವಲ ಗೋರ್ಮೆಂಟ್ ಕಾಲೇಜ್ಗಳನ್ನು ಅಷ್ಟೇ ಅಲ್ಲದೆ ಏಮ್ಸ್ ಕಾಲೇಜ್ಗಳನ್ನು, ಜಿಪ್ಮರ್ ಕಾಲೇಜ್ಗಳನ್ನು ಹಾಕೊಳ್ಳುವಂತಹ ಅವಕಾಶ ಇರುತ್ತೆ. ಅದನ್ನು ಹೊರತುಪಡಿಸಿ ನಾನು ಡೀಮ್ಡ್ ಕಾಲೇಜ್ಗಳನ್ನು ಹಾಕೊಳ್ತೇನೆ, 19 ಲಕ್ಷ 20 ಲಕ್ಷದನ್ನು ಹಾಕೊಳ್ತೇನೆ ಅಂತಂದರೆ ನಿಮಗೆ ಅಲೌ ಮಾಡೋದಿಲ್ಲ. ಯಾವಾಗ ಅಂದರೆ ನೀವು 11,000 ಅಥವಾ 5,000ವನ್ನು ತುಂಬಿರ್ತೀರಿ ನಿಮ್ಮ ಕ್ಯಾಟಗರಿ ಅನುಸಾರವಾಗಿ. ಅಂಥ ಸಮಯದಲ್ಲಿ ನಿಮಗೆ ಕೇವಲ ಗೋರ್ಮೆಂಟ್ ಕಾಲೇಜ್ಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅಷ್ಟೇ ಅಲ್ಲದೆ ಏಮ್ಸ್ ಜಿಪ್ಮರ್ ಅನ್ನುವಂತಹ ಕಾಲೇಜ್ಗಳನ್ನು ನಿಮಗೆ ಹಾಕೊಳ್ಳುವಂತಹ ಅವಕಾಶ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ 20 ಏಮ್ಸ್ ಕಾಲೇಜ್ಗಳಿದ್ದಾವೆ, ಹಾಗೆ 2 ಜಿಪ್ಮರ್ ಕಾಲೇಜ್ಗಳಿದ್ದಾವೆ. ಇವುಗಳನ್ನು ಹಾಕ್ಕೊಂಡು ಅದೇ ರೀತಿಯಲ್ಲಿ ನೀವು ಕರ್ನಾಟಕದ ಎಲ್ಲ ಕಾಲೇಜ್ಗಳನ್ನು ಹಾಕೊಳ್ಬೋದು. ಅದೇ ರೀತಿಯಲ್ಲಿ ಬೇರೆ ಸ್ಟೇಟ್ನ ಕಾಲೇಜ್ಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು ಈ MCC ಕೌನ್ಸಿಲಿಂಗಲ್ಲಿ. ಇದಾದ ಮೇಲೆ ಡೀಮ್ಡ್ ಸೀಟ್ಸ್ಗಳನ್ನು ಹಾಕ್ಕೊಳ್ಬೇಕು. ಡೀಮ್ಡ್ ಸೀಟ್ಸ್ಗಳನ್ನು ಹಾಕ್ಕೊಳ್ಬೇಕಂದ್ರೆ MCC ಕೌನ್ಸಿಲಿಂಗಲ್ಲಿ ನಿಮಗೆ 5,000 ರೂಪಾಯಿಯನ್ನು ನಾನ್ ರಿಫಂಡೇಬಲ್ ಆಗಿ ರಿಜಿಸ್ಟ್ರೇಷನ್ ಫೀಸನ್ನು ತೆಗೆದುಕೊಳ್ತಾರೆ. 5,000 ನಿಮಗೆ ರೀಫಂಡೇ ಆಗೋದಿಲ್ಲ. ಅದೇ ರೀತಿಯಲ್ಲಿ 2 ಲಕ್ಷ ರೂಪಾಯಿಯನ್ನು ನೀವು ಮುಂಚಿತವಾಗಿ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಇಡಬೇಕಾಗುತ್ತೆ. 2 ಲಕ್ಷವನ್ನು ಕಳೆದುಕೊಳ್ಳುವಂತಹ ಹರಸಾಹಸ ಪಡೋದಕ್ಕೆ ಹೋಗಬೇಡಿ. ಆದ್ದರಿಂದ ಡಿಸಿಷನನ್ನು ತೆಗೆದುಕೊಳ್ಳಿ. ನಾನು MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕೋ ಮಾಡಬಾರ್ದು, ನಾನು ಈ ಒಂದು ಕೌನ್ಸಿಲಿಂಗಲ್ಲಿ ಮಾಡಿದ್ರೆ ನಾನು ಎಲಿಜಿಬಲ್ ಇದೀನೋ ಇಲ್ವೋ, ಅಂದರೆ ಈ ಒಂದು ಅಮೌಂಟನ್ನು ಪೇ ಮಾಡೋದಕ್ಕೆ ನನಗೆ ಆಗುತ್ತೋ ಇಲ್ವೋ ಎಲ್ಲವನ್ನು ಯೋಚನೆ ಮಾಡಿಕೊಂಡು ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇದು ಸೆಕ್ಯೂರಿಟಿ ಡಿಪಾಸಿಟ್ ಇರುವಂತಹ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೇನೆ. ನೀವು ರಿಜಿಸ್ಟ್ರೇಷನ್ ಅಂದ್ರೇನು ಮುಂಚಿತವಾಗಿ ನೀವು ಎಲ್ಲ ನೀಟಲ್ಲಿ ತುಂಬಿರುವಂತಹ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಅದೇ ಒಂದು ಮಾಹಿತಿಯನ್ನು ಇನ್ನೊಂದು ಬಾರಿ ತುಂಬ್ತೀರಿ. ಅದರ ಜೊತೆಗೆ ನಿಮಗೆ ಒಂದು ಅಮೌಂಟನ್ನು ಕೇಳ್ತಾರೆ, ಸೆಕ್ಯೂರಿಟಿ ಡಿಪಾಸಿಟನ್ನು ಯಾವ ರೀತಿಯಲ್ಲಿ ಪೇ ಮಾಡಬೇಕಂದ್ರೆ ಈಗ ನೀವು 11,000 ಅಥವಾ 5,000ವನ್ನು ಪೇ ಮಾಡಬೇಕಂದ್ರೆ ನಿಮಗೆ ಆಪ್ಷನ್ಸ್ಗಳಿರುತ್ತೆ. ಅಲ್ಲಿ ನೆಟ್ ಬ್ಯಾಂಕಿಂಗನ್ನು ಮಾಡ್ಕೊಳ್ಬೋದು. ನಿಮಗೆ ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದರೆ ಏನು ಮಾಡಬೇಕು, ನೀವು ನಿಮ್ಮ ಬ್ಯಾಂಕಿಗೆ, ನಿಮ್ಮ ನಿಯರ್ ಬೈ ಇರುವಂತಹ ಬ್ಯಾಂಕಿಗೆ ಅಥವಾ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಕೇಳ್ಕೊಳ್ಬೇಕು, ನಮಗೆ ನೆಟ್ ಬ್ಯಾಂಕಿಂಗನ್ನು ಮಾಡಿಕೊಡಿ ನಮ್ಮ ಮೊಬೈಲಲ್ಲಿ ಅಂತ ಹೇಳಿದ್ರೆ ಅವರು ನಿಮಗೆ ನೆಟ್ ಬ್ಯಾಂಕಿಂಗನ್ನು ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಿಮ್ಮ ಹತ್ತಿರ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರ ಲಿಮಿಟನ್ನು ನೋಡಿಕೊಂಡು, ಲಿಮಿಟ್ ಏನಾದರೂ 2 ಲಕ್ಷದವರೆಗೆ ರೇಂಜಲ್ಲಿ ಇತ್ತಂದರೆ ನೀವು ಖಂಡಿತವಾಗಿ ಪೇಮೆಂಟನ್ನು ಮಾಡ್ಬೋದು. ಅಥವಾ 2 ಲಕ್ಷದ ರೇಂಜಲ್ಲಿ ಇರಲಿಲ್ಲ ಅಂದರೆ ನೀವು ಅದನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಅದನ್ನು ಮಾಡಿಸ್ಕೊಂಡು ಈ ಒಂದು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಏನಂದರೆ, ನೀವು ಈ ಒಂದು ಸೆಕ್ಯೂರಿಟಿ ಡಿಪಾಸಿಟನ್ನು ಪೇ ಮಾಡುವಾಗ ಭಾಳಷ್ಟು ಎಚ್ಚೆತ್ತುಕೊಂಡು ಪೇ ಮಾಡಬೇಕಾಗುತ್ತೆ. ಯಾವ ಅಕೌಂಟಿಂದ ನೀವು ಪೇ ಮಾಡ್ತಾ ಇರ್ತೀರೋ ಅದೇ ಅಕೌಂಟ್ಗೆ ಅಮೌಂಟ್ ರೀಫಂಡ್ ಆಗೋದ್ರಿಂದ, ಅಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಅದೇ ಒಂದು ಅಕೌಂಟ್ಗೆ ನಿಮಗೆ ರೀಫಂಡ್ ಆಗುತ್ತೆ. ಆದ್ದರಿಂದ ಬಹಳಷ್ಟು ಎಚ್ಚೆತ್ತುಕೊಂಡು ನೀವು ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ನಿಮಗೆ ಪರಿಚಯ ಇರುವಂಥವರ ಅಥವಾ ನಿಮ್ಮದೇ ಒಂದು ಅಕೌಂಟಲ್ಲಿ, ನಿಮ್ಮದೇ ಒಂದು ಬ್ಯಾಂಕಲ್ಲಿ ನೀವು ಪೇಮೆಂಟ್ ಮಾಡಿದ್ರೆ ಬಹಳಷ್ಟು ಅನುಕೂಲವಾಗುತ್ತೆ ಕೌನ್ಸಿಲಿಂಗಲ್ಲಿ. ಇಲ್ಲಿ ಯಾವ ರೀತಿಯ ಶೆಡ್ಯೂಲ್ ಇರುತ್ತಂದರೆ, ಮೊದಲಿಗೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ MCCಯ 1ನೇ ರೌಂಡ್ ಆದರೆ ಅದರ ನಂತರ ಸ್ಟೇಟ್ ಕೌನ್ಸಿಲಿಂಗ್ನ 1ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ನ 2ನೇ ರೌಂಡ್ ಸ್ಟಾರ್ಟ್ ಆಗಿ ಅದು ಮುಗಿದ ಮೇಲೆ ಇದಕ್ಕೆ ನಿಮಗೆ ಕರ್ನಾಟಕದ 2nd ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಫಸ್ಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ನ 3rd ರೌಂಡ್ ಸ್ಟಾರ್ಟ್ ಆಗಿ ಆಮೇಲೆ ನಿಮಗೆ ಸ್ಟೇಟ್ನ ಒಂದು 3rd ರೌಂಡ್ ಅಥವಾ ಮಾಪ್ ಅಪ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ AIQನ ಸ್ಟ್ರೇ ವೇಕೆನ್ಸಿ ಮತ್ತು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ಅನ್ನುವಂತಹ ರೌಂಡ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ರೌಂಡ್ಸ್ಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಲಿದ್ದೇನೆ. ಈ ಒಂದು ಸ್ಟೇಟ್ ಕೌನ್ಸಿಲಿಂಗನ್ನು 85% ಗೌರ್ಮೆಂಟ್ ಕಾಲೇಜ್ನಲ್ಲಿ ಇರ್ತಾವಲ್ಲ ಅಂಥ ಸೀಟ್ಸ್ಗಳು ಸ್ಟೇಟ್ ಗೌರ್ಮೆಂಟ್ಗೆ ಹೋಗ್ತವೆ. ಅದೇ ರೀತಿಯಲ್ಲಿ MCCಯಲ್ಲಿ ಕೇವಲ 15% ಗೌರ್ಮೆಂಟ್ ಸೀಟ್ಸ್ಗಳು ಹಾಗೆ 100% ಸೆಂಟ್ರಲ್ ಯೂನಿವರ್ಸಿಟಿ, ಏಮ್ಸ್, ಜಿಪ್ಮರ್ ಮತ್ತು ಡೀಮ್ಡ್ ಸೀಟ್ಸ್ಗಳನ್ನು ಇಲ್ಲಿ ಅಲಾಟ್ಮೆಂಟ್ ಮಾಡ್ತಾರಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವರ್ಷ ನಾನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು, ಚಾಯ್ಸ್ ಫಿಲ್ಲಿಂಗನ್ನು ಮಾಡುವಾಗ ನಾನು ಯಾವ ಒಂದು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಅನ್ನೋದಾದರೆ, ನಿಮಗೆ ಗೊತ್ತಿರಲಿ ಈ ಒಂದು ಕೌನ್ಸಿಲಿಂಗಲ್ಲಿ MCC ಕೌನ್ಸಿಲಿಂಗಲ್ಲಿ ಎಲ್ಲ ರೌಂಡ್ಗಳಿಗೂ ಕೂಡ ನೀವು ಫ್ರೆಶ್ ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗುತ್ತೆ. ಚಾಯ್ಸ್ ಫಿಲ್ಲಿಂಗನ್ನು ಪ್ರತಿ ರೌಂಡಿಗೂ ಕೂಡ ನೀವು ಮಾಡಲೇಬೇಕಾಗುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಲ್ಲಿ ಇರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕೇವಲ ಒಂದು ಬಾರಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೇ ಒಂದು ಆಪ್ಷನ್ ಎಂಟ್ರಿ 2nd ರೌಂಡು ಕಂಟಿನ್ಯೂ ಆಗುತ್ತೆ. ಅಂದರೆ ನೀವು ಜಸ್ಟ್ ಆಲ್ಟರ್ ಮಾಡ್ಕೊಳ್ಬೋದು ಅಥವಾ ರಿಮೂವ್ ಮಾಡ್ಕೊಳ್ಬೋದು. ಆದರೆ ನಮ್ಮ ಈ MCC ಕೌನ್ಸಿಲಿಂಗಲ್ಲಿ ನೀವು ಪ್ರತಿಯೊಂದು ರೌಂಡ್ಸಿಗೂ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನೀವು 2ನೇ ರೌಂಡಿಗೆ ಸ್ವಲ್ಪ ಕಾಲೇಜ್ಗಳನ್ನು ಇಟ್ಕೊಂಡ್ರೆ ಅಷ್ಟೇ ಕಾಲೇಜ್ಗಳನ್ನು ಕನ್ಸಿಡರ್ ಮಾಡುತ್ತೆ. ಅದೇ ರೀತಿಯಲ್ಲಿ 3ನೇ ರೌಂಡ್ಗೂ ಕೂಡ ನೀವು ಫ್ರೆಶ್ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಪ್ರತಿಯೊಂದು ರೌಂಡ್ಸ್ಗಳಿಗೂ ಕೂಡ ಫ್ರೆಶ್ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ಅದೇ ರೀತಿಯಲ್ಲಿ ಚಾಯ್ಸ್ ಲಾಕಿಂಗ್ ಅನ್ನೋದು ಏನು?
ಚಾಯ್ಸ್ ಲಾಕಿಂಗ್ ಅಂದರೆ ಈಗ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರಿ, ಚಾಯ್ಸ್ ಫಿಲ್ಲಿಂಗನ್ನು ಮಾಡಿರ್ತೀರಿ, ಆಮೇಲೆ ನಿಮಗೆ ಲಾಸ್ಟ್ಗೆ ಚಾಯ್ಸ್ ಲಾಕಿಂಗ್ ಅನ್ನೋದನ್ನು ಕೊಡ್ತಾರೆ. ಚಾಯ್ಸ್ ಲಾಕಿಂಗ್ ಅಂದ್ರೇನು, ಈ ಒಂದು ಆಪ್ಷನ್ಸ್ಗಳನ್ನು ನೀವು ಲಾಕ್ ಮಾಡ್ಕೊಂಡ್ಬಿಟ್ರೆ ಅದೇ ಫೈನಲೈಸ್ ಆಗುತ್ತೆ. ಆದರೆ ರೀಸೆಂಟಾಗಿ ನಾವು ನೋಡ್ತಾ ಇರೋದು, ಈ ಎಲ್ಲ ಕೌನ್ಸಿಲಿಂಗಲ್ಲಿ ನೋಡ್ತಾ ಇರೋದು, MCC ಕೂಡ ಹೇಳಿದೆ, ನೀವು ಚಾಯ್ಸ್ ಲಾಕಿಂಗನ್ನು ಮಾಡುವಂತಹ ನೆಸಸರಿ ಇರೋದಿಲ್ಲ. ನೀವು ಚಾಯ್ಸ್ ಲಾಕಿಂಗನ್ನು ಅಕಸ್ಮಾತ್ ನಿಮಗೆ ಟೈಮ್ ಕೊಟ್ಟಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಮಾಡದೇ ಇದ್ದರೆ ನೀವು ಹಾಕಿರುವಂತಹ ಫೈನಲ್ ಆಗಿ ಹಾಕಿರುವಂತಹ ಒಂದು ಚಾಯ್ಸ್ ಫಿಲ್ಲಿಂಗ್ ಇರುತ್ತಲ್ಲ, ಅದನ್ನು ನಾವು ಚಾಯ್ಸ್ ಲಾಕಿಂಗ್, ಆಟೋ ಲಾಕಿಂಗ್ ಅನ್ನು ಮಾಡ್ಕೊಳ್ತೇವೆ ಅಂತ MCC ಅವರು ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. MCCಯಲ್ಲಿ ಯಾವುದೇ ರೀತಿಯ ಚಾಯ್ಸ್ ಲಾಕಿಂಗ್ ಅನ್ನೋದು ಮ್ಯಾಂಡೇಟರಿ ಆಗಿರೋದಿಲ್ಲ. ಹಾಗೆ ನಾನು ಆಪ್ಷನ್ಸ್ಗಳನ್ನು ಎಷ್ಟು ಲಿಮಿಟಲ್ಲಿ ಹಾಕ್ಬೋದು, ನೀವು ಎಷ್ಟು ಬೇಕಾದರೂ ಹಾಕ್ಬೋದು. ನಮ್ಮ ಕರ್ನಾಟಕದಲ್ಲಿರುವಂತಹ 24 ಕಾಲೇಜ್ಗಳನ್ನು ಹಾಕ್ಬೋದು. ಅಷ್ಟೇ ಅಲ್ಲದೆ ತಮಿಳುನಾಡಲ್ಲಿರುವಂಥ ಕಾಲೇಜ್ಗಳನ್ನು ಹಾಕ್ಬೋದು, ಏಮ್ಸ್ ಕಾಲೇಜ್ಗಳನ್ನು ಹಾಕ್ಬೋದು, ಜಿಪ್ಮರ್ ಕಾಲೇಜ್ಗಳನ್ನು ಹಾಕ್ಬೋದು, ಎಲ್ಲ ಕಾಲೇಜ್ಗಳನ್ನು ಹಾಕ್ಬೋದು. ನಿಮಗೆ ಯಾವುದೇ ಒಂದು ಲಿಮಿಟ್ ಅನ್ನೋದಿರೋದಿಲ್ಲ. ಆಪ್ಷನ್ ಎಂಟ್ರಿಯಲ್ಲಿ ಅನೇಕ ಕಾಲೇಜ್ಗಳನ್ನು ನೀವು ಈ ಒಂದು ಕೌನ್ಸಿಲಿಂಗಲ್ಲಿ ಹಾಕ್ಬೋದಾಗಿರುತ್ತೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಒಂದು ಬಾರಿ ನೀವು ಚಾಯ್ಸ್ ಲಾಕನ್ನು ಮಾಡಿಬಿಟ್ರೆ ನಿಮಗೆ ಯಾವುದೇ ಒಂದು ಆಲ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ. ಆದ್ದರಿಂದ ಚಾಯ್ಸ್ ಲಾಕನ್ನು ಮಾಡಲೇಬೇಡಿ. ಚಾಯ್ಸ್ ಲಾಕಿಂಗ್ ಆಟೋ ಚಾಯ್ಸ್ ಲಾಕಿಂಗ್ ಇರುತ್ತೆ, ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಖ್ಯವಾದಂತಹ ಮಾಹಿತಿ, ನಿಮ್ಮ ಪ್ರಿಯಾರಿಟಿ ಆರ್ಡರ್ ಯಾವ ರೀತಿಯಲ್ಲಿ ಇರಬೇಕಂದ್ರೆ, ನಿಮ್ಮ ಪ್ರಿಯಾರಿಟಿ ಆರ್ಡರಲ್ಲಿ ಎಲ್ಲ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಪ್ರಿಯಾರಿಟಿಯನ್ನು ಹಾಕಬೇಕಾಗುತ್ತೆ. ಅಂದರೆ ನಾನು ಏಮ್ಸ್ ಕಾಲೇಜ್ಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಜಿಪ್ಮರ್ಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಖಂಡಿತವಾಗಿ ಆ ತೀರಿ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವು ಎಲ್ಲವನ್ನು ಒಂದೇ ಒಂದು ಪ್ರಿಯಾರಿಟಿ ಆರ್ಡರನ್ನು ಮಾಡಿಕೊಂಡು ಅದೇ ಒಂದು ಪ್ರಿಯಾರಿಟಿ ಆರ್ಡರ್ ಬೇಸಿಸ್ ಮೇಲೆ ಎಲ್ಲ, ಅಂದರೆ ಏಮ್ಸ್ ಜಿಪ್ಮರ್ ಎಲ್ಲವನ್ನು ಕಂಬೈನ್ ಆಗಿರುವಂಥ ಒಂದು ಪ್ರಿಯಾರಿಟಿ ಆರ್ಡರ್ನ ಮಾಡಿಕೊಂಡು ನೀವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈಗ ನಾನು ಮೊದಲನೇ ರೌಂಡ್ಗೆ ಬರ್ತೀನಿ. ನಾನು ಮೊದಲನೇ ರೌಂಡ್ಗೆ ಬಂದು ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಕೊಳ್ತೇನೆ. ನಾನು ಅನೇಕ ಕಾಲೇಜ್ಗಳನ್ನು ಹಾಕೊಂಡಿರುವಾಗ ನನಗೊಂದು ಕಾಲೇಜ್ ಅಲಾಟ್ ಆಗಿದೆ. ಎಕ್ಸಾಂಪಲ್ ಆಗಿ ನನಗೆ BMC ಕಾಲೇಜ್ ಅಲಾಟ್ ಆಗಿದೆ. ನಾನೇನು ಮಾಡ್ತೇನೆ, BMC ಕಾಲೇಜ್ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾನು ಏನು ಮಾಡ್ತೇನೆ, ಫ್ರೀ ಎಕ್ಸಿಟನ್ನು ತೆಗೆದುಕೊಳ್ತೇನೆ. ಫ್ರೀ ಎಕ್ಸಿಟ್ ಅಂದ್ರೇನು, ನನಗೆ ಈಗ ಸಿಕ್ಕಿರುವಂಥ ಕಾಲೇಜು ಸ್ವಲ್ಪ ಕೂಡ ಇಷ್ಟ ಇಲ್ಲ, ನಾನು ಈ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಿ ನನ್ನ ಕರ್ನಾಟಕದಲ್ಲಿ KA ಕೌನ್ಸಿಲಿಂಗಲ್ಲಿ ನಾನು BMC ಕಾಲೇಜನ್ನು ತೆಗೆದುಕೊಳ್ತೇನೆ. ಇಲ್ಲ, ನನಗೆ ಈ ಒಂದು ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು, MCC ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು, ಆದರೆ ನನಗೆ ಈಗ ಸಿಕ್ಕಿರುವಂಥ ಕಾಲೇಜನ್ನು ನಾನು ಏನು ಇಂಟ್ರೆಸ್ಟೇ ಇಲ್ಲ ಅದರ ಮೇಲೆ, ನಾನು ಅದರ ಬಗ್ಗೆ ಏನು ಒಂದು ಕಾಲೇಜನ್ನು ಜಾಯ್ನು ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಏನು ಮಾಡ್ಕೊಳ್ಬೋದು ಅಂದರೆ ಫ್ರೀ ಎಕ್ಸಿಟ್ ಅನ್ನೋದಿರುತ್ತೆ. ಅಂದರೆ ನೀವು ಏನು ಮಾಡ್ಕೊಳ್ಬೇಕು, ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡ್ಬಿಡಿ, ಯಾವುದೇ ಒಂದು ಪ್ರೊಸೀಜರನ್ನು ಮಾಡೋದಕ್ಕೆ ಹೋಗಬೇಡಿ, ಯಾರಿಗೂ ಕೂಡ ಇನ್ಫಾರ್ಮ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ನನಗೆ ಈ ಒಂದು ಕಾಲೇಜ್ ಸಿಕ್ಕಿದೆ, ನಾನು ಸುಮ್ಮನೆ ಕುತ್ಕೊಂಡು ಬಿಡ್ತೇನೆ ಅಂತಂದರೆ ಅದು ಫ್ರೀ ಎಕ್ಸಿಟ್ ಆಗ್ತದೆ ಫಸ್ಟ್ ರೌಂಡಲ್ಲಿ. ಅಂದರೆ ನಿಮ್ಮ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಇರುತ್ತಲ್ಲ, 2 ಲಕ್ಷ ರೂಪಾಯಿ, ಅದನ್ನು ಕೂಡ ನೀವು ಕಳ್ಕೊಳ್ಳೋದಿಲ್ಲ. ಯಾವ ಒಂದು ರೌಂಡಲ್ಲಿ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟ್ಗೆ ನೀವು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಆ ಒಂದು ಸೀಟ್ ಕ್ಯಾನ್ಸಲ್ ಆಗಿ ಅದು MCC ಕಡೆ ಹೋಗುತ್ತೆ, ಅದು ಮುಂದಿನ ರೌಂಡ್ಗೆ ಅಪ್ಲೈ ಆಗುತ್ತೆ. ಆ ರೀತಿಯಲ್ಲಿ ನೀವು ಏನು ಮಾಡ್ಕೊಳ್ಬೇಕು, ಡಿಸಿಷನ್ ತೆಗೆದುಕೊಳ್ಬೇಕು. ನನಗೆ ಸಿಕ್ಕಿರುವಂಥ ಕಾಲೇಜನ್ನು ನಾನು ಫ್ರೀಸ್ ಮಾಡ್ಕೊಳ್ತೇನೆ. ಫ್ರೀಸ್ ಮಾಡ್ಕೊಂಡ್ರೆ ಅಂದ್ರೇನು, ನಮ್ಮ ಕರ್ನಾಟಕದಲ್ಲಿ ಫ್ರೀಸ್ ಅಂದ್ರೇನು, ಚಾಯ್ಸ್ ಒನ್ ಅಂದ್ರೇನು, ನನಗೆ ಸಿಕ್ಕಿರುವಂಥ ಕಾಲೇಜ್ 100% ಇಷ್ಟ ಆಗಿಬಿಟ್ಟಿದೆ. ಎಕ್ಸಾಂಪಲ್, ನಾನು ಹಾಕೊಂಡಿರುವಂಥ ಪ್ರಿಯಾರಿಟಿಯಲ್ಲಿ ನನಗೆ ಏಮ್ಸ್ ಡೆಲ್ಲಿ ಸಿಕ್ಬಿಟ್ಟಿದೆ, ನನಗೆ ಅದು ಭಾಳಷ್ಟು ಇಷ್ಟ ಆಗಿಬಿಟ್ಟಿದೆ, ನಾನು ಫ್ರೀಸ್ ಮಾಡಿಕೊಂಡು ಅದನ್ನು ತೊಗೊಂಡ್ಬಿಡ್ತೇನೆ ಫಸ್ಟ್ ರೌಂಡಲ್ಲಿ ಅಂತ ಅಂದ್ಕೊಂಡ್ರೆ ನೀವು ಫ್ರೀಸನ್ನು ಮಾಡ್ಕೊಳ್ಬೇಕು. ಆ ಫ್ರೀಸ್ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಆನ್ಲೈನಲ್ಲಿ ಅವಕಾಶ ಕೊಡ್ತಾರೆ. ಫ್ರೀಸನ್ನು ಮಾಡಿಕೊಂಡ್ರೆ ನೀವು ಇಮಿಡಿಯೇಟ್ಲಿ ಏನು ಮಾಡ್ಕೊಳ್ಬೇಕು, ಜಾಯಿನ್ ಮಾಡಿಕೊಂಡು ಆ ಕಾಲೇಜನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಕಾಲೇಜನ್ನು ಸ್ಯಾಟಿಸ್ಫೈ ಆಗಿದ್ದೇನೆ, ನಾನು ಈ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಿಬಿಡ್ತೇನೆ ಅಂತ ಅಂದರೆ ನೀವು ಫ್ರೀಸನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಫ್ರೀ ಎಕ್ಸಿಟನ್ನು ಮಾಡ್ಕೊಳ್ಬೇಕು. ಎರಡೇ ಆಪ್ಷನ್ ಇರೋದು ನಿಮಗೆ. ಇಲ್ಲ, ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟವಾಗಿದೆ, ನಾನು ಅಪ್ಗ್ರೇಡೇಷನ್ ಮಾಡಿಕೊಂಡು ಮುಂದಿನ ರೌಂಡ್ಗೆ ಹೋಗ್ತೇನೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ಏನಂತ ಕರೀತಾರೆ, ಚಾಯ್ಸ್ 2 ಅಂತ ಕರೀತಾರೆ. ನನಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗಿದೆ, ನಾನು ಅಪ್ಗ್ರೇಡೇಷನ್ ಮಾಡ್ಕೊಳ್ತೇನೆ ಅಂತಂದರೆ ನೀವು ಅಪ್ಗ್ರೇಡ್ ಬಟನನ್ನು ಒತ್ತಬೇಕಾಗುತ್ತೆ. ನಿಮಗೆ ಇರುವಂತಹ 3 ಆಪ್ಷನ್ಸ್ಗಳು. ಒಂದೇದು ಯಾವುದಂದರೆ ನನಗೆ ಅದನ್ನು ಫ್ರೀಸ್ ಮಾಡಿಕೊಂಡು ನಾನು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೇನೆ, ಇಲ್ಲ ಅಂದರೆ ನಾನು ಅಪ್ಗ್ರೇಡೇಷನ್ ಮಾಡ್ಕೊಳ್ತೇನೆ, ಇಲ್ಲ ಅಂದರೆ ಮೂರನೇದಾಗಿ ಫ್ರೀ ಎಕ್ಸಿಟನ್ನು ತೆಗೆದುಕೊಳ್ತೇನೆ. ಇದು 3 ಆಪ್ಷನ್ಸ್ಗಳನ್ನು ನಿಮಗೆ ಫಸ್ಟ್ ರೌಂಡಲ್ಲಿ ಕೊಡ್ತಾರೆ. ಇದರಲ್ಲಿ ನಿಮಗೆ ಯಾವುದೇ ಕಾಷನ್ ಡಿಪಾಸಿಟನ್ನು ನೀವು ಕಳೆದುಕೊಳ್ಳುವಂತಹ ಭಯ ನಿಮಗೆ ಇರೋದಿಲ್ಲ ಅನ್ನೋದು ಇಲ್ಲಿ ನಿಮಗೆ ತಿಳಿದು ಬಂದಿದೆ. ಹಾಗಾದರೆ ಈ ಒಂದು ರೌಂಡಲ್ಲಿ ನನಗೆ ಸೀಟ್ ಸಿಕ್ಕಿದೆ, ನಾನು ಫ್ರೀ ಎಕ್ಸಿಟನ್ನು ಮಾಡ್ಕೊಂಡಿದ್ದೇನೆ, ನನಗೆ ಸೆಕೆಂಡ್ ರೌಂಡ್ಗೆ ಅಲೌ ಮಾಡ್ತಾರಾ? ಖಂಡಿತವಾಗಿ ನಿಮಗೆ ಅಲೌ ಮಾಡ್ತಾರೆ. ಅದೇ ರೀತಿಯಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ, ನಾನು ಕೂಡ ಮುಂದಿನ ರೌಂಡ್ಗೆ ಹೋಗ್ಬೋದಾ? ಖಂಡಿತವಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಆದರೆ ಯಾರು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ಯಾರು ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಮಾಡ್ಕೊಂಡಿರ್ತಾರೋ, ಏಮ್ಸ್ ಡೆಲ್ಲಿ ಸಿಕ್ಕಿದೆ ನನಗೆ ಫ್ರೀಸ್ ಮಾಡಿಕೊಂಡು ನಾನು ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂತ ಅಂತಿದ್ದಾರೋ ಅಂಥವರಿಗೆ ಮಾತ್ರ ಈ ಒಂದು ಫಸ್ಟ್ ರೌಂಡಲ್ಲಿ ಅವರಿಗೆ ಈ ಒಂದು ಕೌನ್ಸಿಲಿಂಗಿಂದ ಹೊರಗಡೆ ಹಾಕಿಬಿಡ್ತಾರೆ. ಉಳಿದವರು ಎಲ್ಲರೂ ಕೂಡ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಈಗ ಸೆಕೆಂಡ್ ರೌಂಡ್ನ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನಾನೀಗ ಅಪ್ಗ್ರೇಡೇಷನ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬಂದಿದ್ದೇನೆ, ಇಲ್ಲ ಅಂದರೆ ನನಗೆ ಯಾವುದೇ ಸೀಟ್ ಸಿಕ್ಕಿಲ್ಲ, ನಾನು ಸೆಕೆಂಡ್ ರೌಂಡಿಗೆ ಬಂದಿದ್ದೇನೆ, ಇಲ್ಲ ಅಂದರೆ ಫ್ರೀ ಎಕ್ಸಿಟ್ ಆಗಿ ನಾನು ಸೆಕೆಂಡ್ ರೌಂಡಿಗೆ ಬಂದಿದ್ದೇನೆ. ಮೊದಲನೇ ಸಿನಾರಿಯನ್ನು ನೋಡ್ಕೊಳ್ಳೋಣ. ಸೆಕೆಂಡ್ ರೌಂಡಲ್ಲಿ ನಾನು ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡ್ತೇನೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಿದಾಗ ನನಗೆ ಒಂದು ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ, ಅದು ಫ್ರೆಶ್ ಆಗಿ ಅಲಾಟ್ ಆಗಿದೆ.
ನಾನು ಆ ಕಾಲೇಜಿಗೆ ಜಾಯ್ನ್ ಆಗಿಬಿಡ್ತೇನೆ. ಜಾಯ್ನ್ ಆಗಿ ನಾನು ಏನು ಮಾಡ್ತೇನೆ, ನಾನು ಅದನ್ನು ರಿಪೋರ್ಟ್ ಮಾಡ್ಕೊಂಡ್ಬಿಡ್ತೇನೆ. ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನೀವು ಕಟ್ಟಿರುವಂತಹ ಡೆಪಾಸಿಟ್ ಅಮೌಂಟ್ ಇರುತ್ತಲ್ಲ ಅದು ನೀವು ಕಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಕಂಪಲ್ಸರಿಯಾಗಿ ನಿಮಗೆ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂತಹ ಫ್ರೆಶ್ ಅಲಾಟ್ಮೆಂಟನ್ನು ನೀವು ಸೀಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನೀವು ತೆಗೆದುಕೊಳ್ಳಿಲ್ಲ ಅಂದರೆ ನೀವು ತುಂಬಿರುವಂತಹ 5,000 ಆಗಿರ್ಬೋದು, 10,000 ಆಗಿರ್ಬೋದು, ಅಥವಾ ನೀವು ತುಂಬಿರುವಂತಹ ಈ ಒಂದು ಯಾವ ಅಮೌಂಟ್ ಇರುತ್ತಲ್ಲ, ಈ 2 ಲಕ್ಷ ಅಮೌಂಟ್ ಇರುತ್ತಲ್ಲ, ಅದನ್ನು ಕೂಡ ನೀವು ಕಳ್ಕೊಳ್ಬೇಕಾಗುತ್ತೆ. ಯಾವಾಗ ಅಂದರೆ ನಿಮಗೆ ಫ್ರೆಶ್ ಅಲಾಟ್ಮೆಂಟ್ ಆದಾಗ. ಅಕಸ್ಮಾತಾಗಿ ನನಗೆ ಅಪ್ಗ್ರೇಡೇಷನ್ ಆಗಲಿಲ್ಲ ಸೆಕೆಂಡ್ ರೌಂಡಲ್ಲಿ, ನನಗೆ ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಆಗಿಲ್ಲ, ನನಗೆ ಮೊದಲನೇ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜೇ ಸಿಕ್ಕಿದೆ. ನಾನು ಮೊದಲನೇ ರೌಂಡಲ್ಲಿ ಸಿಕ್ಕಾಗ ನಾನು ಏನು ಮಾಡಿಕೊಂಡೆ, ಅಪ್ಗ್ರೇಡೇಷನ್ ಅಂತ ಮಾಡಿಕೊಂಡ್ರೆ. ಅಪ್ಗ್ರೇಡೇಷನ್ ಮಾಡ್ಕೊಂಡ್ಮೇಲೆ ಸೆಕೆಂಡ್ ರೌಂಡಲ್ಲಿ ನನಗೆ ಅದೇ ಒಂದು ಸೀಟ್ ಉಳ್ಕೊಂಡ್ಬಿಡ್ತು. ಆವಾಗ ನಾನು ಏನು ಮಾಡ್ತೇನೆ, ನನಗೆ ಸೆಕೆಂಡ್ ರೌಂಡಲ್ಲಿ ನಾನು ಮುಂದಿನ ರೌಂಡ್ಗೆ ಅಪ್ಗ್ರೇಡೇಷನ್ ತೆಗೆದುಕೊಳ್ತೇನೆ. ಸರ್, ನನಗೆ ಸೆಕೆಂಡ್ ರೌಂಡಲ್ಲಿ ನಾನು ಅಪ್ಗ್ರೇಡೇಷನ್ ಬಟನನ್ನು ಒತ್ತಿದ್ದೆ, ಬಟ್ ಅಪ್ಗ್ರೇಡೇಷನ್ ಆಗಿಲ್ಲ, ಆದ್ದರಿಂದ ನಾನು ಮೂರನೇ ರೌಂಡ್ಗೆ ಹೋಗ್ತೇನೆ ಅಂದರೆ ಅದಕ್ಕೂ ಕೂಡ ಖಂಡಿತವಾಗಿ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಆದರೆ ಮೊದಲನೇ ರೌಂಡ್ಗಿಂತ ನಿಮಗೆ ಎರಡನೇ ರೌಂಡಲ್ಲಿ ಅಪ್ಗ್ರೇಡೇಷನ್ ಆಗಿಬಿಟ್ಟಿದೆ. ನಾನು ಮೊದಲನೇ ರೌಂಡಲ್ಲಿ ಅಪ್ಗ್ರೇಡೇಷನ್ನ ತೆಗೆದುಕೊಂಡಿದ್ದೇನೆ, ನಿಮಗೆ ಅಪ್ಗ್ರೇಡೇಷನ್ ಆಗಿದೆ. ಎಕ್ಸಾಂಪಲ್ ಆಗಿ ನಾನು BMC ಕಾಲೇಜ್ ನನಗೆ ಮೊದಲನೇ ರೌಂಡಲ್ಲಿ ಸಿಕ್ಕಿತ್ತು, ಎರಡನೇ ರೌಂಡಲ್ಲಿ ನನಗೆ ಏಮ್ಸ್ ಕಾಲೇಜ್ ಸಿಕ್ಕಿದೆ. ಅಂಥ ಸಮಯದಲ್ಲಿ ನನಗೆ ಅಪ್ಗ್ರೇಡೇಷನ್ ಆಗಿದೆ. ನಾನೇನು ಮಾಡ್ತೇನೆ, ಇಮಿಡಿಯೇಟ್ಲಿ ನಾನು ಕಾಲೇಜ್ಗೆ ಹೋಗಿ ಜಾಯಿನ್ ಆಗಲೇಬೇಕಾಗುತ್ತೆ. ಅಕಸ್ಮಾತ್ ನೀವು ಜಾಯಿನ್ ಆಗಲಿಲ್ಲ, ರಿಪೋರ್ಟ್ ಆಗಲಿಲ್ಲ ಅಂದರೆ ಕಂಪಲ್ಸರಿಯಾಗಿ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ರೌಂಡಲ್ಲಿ ನನಗೆ ಯಾವುದೇ ಒಂದು ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ನೀವು ಮುಂದಿನ ರೌಂಡ್ಗೆ ಹೋಗ್ತೀರಿ, ಎಲಿಜಿಬಲ್ ಆಗಿರ್ತೀರಿ. ಇಷ್ಟೇ. ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಕಳ್ಕೊಳ್ಬೇಕಾಗುತ್ತೆ. ಯಾವಾಗ ಅಂದರೆ ನೀವು ಅದನ್ನು ಹೋಗಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಕಾಲೇಜ್ಗೆ ನೀವು ಖುದ್ದಾಗಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಖುದ್ದಾಗಿ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕಳ್ಕೊಳ್ಬೇಕಾಗುತ್ತೆ. ನೀವು ಈ ಒಂದು ಟ್ರಿಕ್ಕನ್ನು ಬಳಸಿದರೆ ನೀವು ಕಾಷನ್ ಡಿಪಾಸಿಟನ್ನು ಕಳ್ಕೊಳ್ಳೋದೇ ನೀವು ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಟ್ರಿಕ್ಕನ್ನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಈಗ ನಿಮಗೆ ಇಷ್ಟು ಮಾಹಿತಿ ಅರ್ಥವಾಗಿದೆ. ಸೆಕೆಂಡ್ ರೌಂಡಲ್ಲಿ ನನಗೆ ಸಿಕ್ಕಿರುವಂಥ ಸೀಟನ್ನು ನಾನು ಕಂಪಲ್ಸರಿಯಾಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದೇ ಏನಾದರೂ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಆಗಿಲ್ಲ ಅಂದರೆ ನೀವು ರೆಸಿಗ್ನೇಷನನ್ನು ಫ್ರೀಯಾಗಿ ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಳೋದೇ ರೆಸಿಗ್ನೇಷನನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ಬೋದು, ನಾನು ಮುಂದಿನ ರೌಂಡ್ಗೆ ಅಪ್ಗ್ರೇಡೇಷನ್ಗೆ ಹೋಗ್ತೀನಿ ಅಂತ ಅಪ್ಗ್ರೇಡೇಷನ್ ಬಟನನ್ನು ಒತ್ಕೊಳ್ಬೋದಾಗಿರುತ್ತೆ. ಇದು ಸೆಕೆಂಡ್ ರೌಂಡ್ನ ಪೂರ್ತಿ ಮಾಹಿತಿ ಆಗಿದೆ. ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಸೆಕೆಂಡ್ ರೌಂಡ್ ಭಾಳಷ್ಟು ಈಸಿಯಾಗಿದೆ. ಆದರೆ ನೀವು ಕಂಪಲ್ಸರಿ ಸಿಕ್ಕಿರುವಂಥ ಸೀಟನ್ನು ತೆಗೆದುಕೊಳ್ಬೇಕು. ಯಾವಾಗ ಅಂದರೆ ಫ್ರೆಶ್ ಅಲಾಟ್ಮೆಂಟ್ ಆದಾಗ ಅಥವಾ ಅಪ್ಗ್ರೇಡೆಡ್ ಆದಾಗ. ಈಗ ಮೂರನೇ ರೌಂಡನ್ನು ತಿಳ್ಕೊಳ್ಳಿ. ಮೂರನೇ ರೌಂಡಲ್ಲಿ ನಾನು ಬಂದಿದ್ದೇನೆ. ಯಾರು ಬರ್ತಾರೆ ಮೂರನೇ ರೌಂಡಲ್ಲಿ? ನಾನು ಅವರಿಗೆ ಸೆಕೆಂಡ್ ರೌಂಡಲ್ಲಿ ಫ್ರೆಶ್ ಅಲಾಟ್ಮೆಂಟ್ ಆದಾಗ ಅವರು ಮೂರನೇ ರೌಂಡಿಗೆ ಬಂದಿರ್ತಾರೆ. ಅಪ್ಗ್ರೇಡೇಷನ್ ಹೊತ್ಕೊಂಡು ಮೂರನೇ ರೌಂಡಿಗೆ ಬಂದಾಗ ಅಂಥ ಸಮಯದಲ್ಲಿ ಅವರಿಗೆ ಈ ಒಂದು ರೌಂಡಲ್ಲಿ ಏನಾದರೂ ಫ್ರೆಶ್ ಅಲಾಟ್ಮೆಂಟ್ ಆಯ್ತು ಅಂದರೆ ಅವ್ರು ಏನು ಮಾಡ್ಕೊಳ್ಬೇಕು, ಕಂಪಲ್ಸರಿಯಾಗಿ ಜಾಯಿನ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅವ್ರು ಏನು ಮಾಡ್ಕೊಳ್ಬೇಕು, ರಿಪೋರ್ಟಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ತುಂಬಿರುವಂಥ ಕಾಷನ್ ಡಿಪಾಸಿಟನ್ನು ಕಳ್ಕೊಳ್ತಾರೆ. ಇದು ಫ್ರೆಶ್ ಅಲಾಟ್ಮೆಂಟು. ಇನ್ನೊಂದು, ನನಗೀಗ ಥರ್ಡ್ ರೌಂಡಲ್ಲಿ ಅಪ್ಗ್ರೇಡೇಷನ್ನೇ ಆಗಲಿಲ್ಲ, ನನಗೆ ಪ್ರೀವಿಯಸ್ ಸೀಟೇ ಸಿಕ್ಕಿದೆ, ಆದರೆ ಅವರಿಗೆ ಮುಂದಿನ ರೌಂಡ್ಗೆ ಹೋಗೋದಕ್ಕೆ ಅರ್ಹರಾಗಿರೋದಿಲ್ಲ. ನನಗೆ ಅದೇ ಸೀಟ್ ಸಿಕ್ಕಿದ್ರು ಕೂಡ ನೀವು ಕಂಪಲ್ಸರಿಯಾಗಿ ಇಲ್ಲಿ ಮೂರನೇ ರೌಂಡ್ ಆಗಿರೋದ್ರಿಂದ ಕಂಪಲ್ಸರಿಯಾಗಿ ನೀವು ಅಡ್ಮಿಷನನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಈ ಒಂದು ರೌಂಡಲ್ಲಿ ನೀವು ಅಪ್ಗ್ರೇಡೇಷನ್ ಆಗಿಬಿಟ್ಟಿದ್ದೀರಿ, ಕಂಪಲ್ಸರಿಯಾಗಿ ಜಾಯಿನ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ರಿಪೋರ್ಟಿಂಗ್ ಆಗದೇ ಇದ್ದರೆ ನಿಮ್ಮ ಕಾಷನ್ ಡಿಪಾಸಿಟನ್ನು ಕಳ್ಕೊಳ್ಬೇಕಾಗುತ್ತೆ. ಮೂರನೇ ರೌಂಡು ಡೆಡ್ ಲೈನ್ ಆಗಿರೋದ್ರಿಂದ ಈ ಒಂದು ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಅಡ್ಮಿಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನೀವು ತುಂಬಿರುವಂಥ ಕಾಷನ್ ಡಿಪಾಸಿಟನ್ನು MCCಗೆ ಕೊಡಬೇಕಾಗುತ್ತೆ. ಅದು ನೀವು ಕಳ್ಕೊಳ್ಬೇಕು ಾಗುತ್ತೆ. ಆದ್ದರಿಂದ ಮೂರನೇ ರೌಂಡ್ಗೆ ಎಂಟ್ರಿ ಆಗುವುದಕ್ಕಿಂತ ಮುಂಚೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಬಹಳಷ್ಟು ಎಚ್ಚೆತ್ತುಕೊಂಡು ಮೂರನೇ ರೌಂಡ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಬಹಳಷ್ಟು ಎಚ್ಚೆತ್ತುಕೊಂಡು ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಳದೇ ರೀತಿಯಲ್ಲಿ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಮೂರನೇ ರೌಂಡಲ್ಲಿ ಸಿಕ್ಕಿರುವಂಥ ಸೀಟಿಗೆ ಅಡ್ಮಿಷನ್ ತೆಗೆದುಕೊಳ್ಳದೇ ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿರ್ತಾರೆ. ಅಂತಹ ವಿದ್ಯಾರ್ಥಿಗಳ ಸೀಟ್ಸ್ಗಳನ್ನು ಮುಂದಿನ ರೌಂಡ್ ಮಾಡ್ತಾರೆ, ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ನಿಮಗೆ ರಿಜಿಸ್ಟ್ರೇಷನ್ಗೆ ಆಪರ್ಚುನಿಟಿ ಇರುತ್ತೆ. ಈ ಒಂದು ರೌಂಡ್ಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಂಟ್ರಿ ಆಗ್ಬೋದಾಗಿರುತ್ತೆ. ಆದರೆ ಈ ಒಂದು ರೌಂಡ್ಗೆ ಯಾರು ಎಲಿಜಿಬಲ್ ಇರಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥವರು, ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥವರು, ತಮ್ಮ ಕಾಷನ್ ಡಿಪಾಸಿಟನ್ನು ಕಳ್ಕೊಂಡು ಈ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರುವಂಥವರಿಗೆ ಸ್ಟ್ರೇ ವೇಕೆನ್ಸಿಯಲ್ಲಿ ಅಲೋ ಮಾಡೋದಿಲ್ಲ. ನೀವು ಯಾರಿಗೆ ಅಲೋ ಮಾಡ್ತಾರೆ ಅಂದರೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ, ಥರ್ಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ, ಆದರೆ ನಾನು ಸ್ಟ್ರೇ ವೇಕೆನ್ಸಿಯಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ತೆಗೆದುಕೊಳ್ತೇನೆ ಅಂತಂದರೆ ಅಂಥವ್ರಿಗೆ ಮಾತ್ರ ಎಲಿಜಿಬಲ್ ಆಗಿರ್ತಾರೆ ಈ ಒಂದು ಸ್ಟ್ರೇ ವೇಕೆನ್ಸಿಗೆ. ಆದ್ದರಿಂದ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಯಾರ್ಯಾರು ಎಲಿಜಿಬಲ್ ಇರಲ್ಲ ಅಂದರೆ ಒಂದನೇ ರೌಂಡು, ಎರಡನೇ ರೌಂಡು, ಮೂರನೇ ರೌಂಡಲ್ಲಿ ಸಿಕ್ಕಿರೋ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಿ ಕಾಷನ್ ಡಿಪಾಸಿಟಿಂದ, ಅಂಥವ್ರಿಗೆ ಎಲಿಜಿಬಲ್ ಇರಲ್ಲ. ಅದೇ ರೀತಿಯಲ್ಲಿ ಈ ಒಂದು ಸ್ಟ್ರೇ ವೇಕೆನ್ಸಿ ರೌಂಡಿಗೆ ನಾನು ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ ಯಾವುದೇ ಒಂದು ಸೀಟ್ ಸಿಗದೇ ಇರುವಂಥವರು ಮಾತ್ರ ಎಲಿಜಿಬಲ್ ಇರ್ತಾರೆ.
ಅಷ್ಟೇ ಅಲ್ಲದೆ ಈ ಒಂದು ರೌಂಡಲ್ಲಿ ಬಹಳ ಒಂದು ಸ್ಟ್ರಿಕ್ಟ್ ರೂಲ್ಸ್ಗಳಿರುತ್ತೆ. ಯಾಕಂದರೆ ನಿಮಗೆ ಸಿಕ್ಕಿರುವಂಥ ಸೀಟ್ಗೆ ನೀವು ಕಂಪಲ್ಸರಿ ಅಡ್ಮಿಷನ್ ತೆಗೆದುಕೊಳ್ಳಬೇಕು. ನೀವು ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಅಂದರೆ ನಿಮ್ಮನ್ನು ನೀಟ್ ಕೌನ್ಸಿಲಿಂಗಿಂದ 1 ವರ್ಷ ಬ್ಯಾನ್ ಮಾಡಿಬಿಡ್ತಾರೆ. ಸ್ಟೇ ವೇಕೆನ್ಸಿ ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ. ಈ ಒಂದು ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಕಂಪಲ್ಸರಿ ತೆಗೆದುಕೊಳ್ಬೇಕು. ನೀವು ಕಳೆದುಕೊಳ್ಳುವಂಥದ್ದು ಒಂದು ಸೆಕ್ಯೂರಿಟಿ ಡಿಪಾಸಿಟ್ನ ಕಳ್ಕೊಳ್ತೀರಿ. ಎರಡನೇದು ಏನಂದರೆ ನಿಮಗೆ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗೋದಲ್ಲದೆ ನಿಮಗೆ 1 ಇಯರ್ ಬ್ಯಾನ್ ಮಾಡಲಾಗುತ್ತೆ ನೀಟ್ ಕೌನ್ಸಿಲಿಂಗ್ ಇಂದ. ಈಗ ಯಾರ್ಯಾರಿಗೆ ಸೆಕ್ಯೂರಿಟಿ ಡಿಪಾಸಿಟ್ ರೀಫಂಡ್ ಆಗುತ್ತೆ, ಯಾರ್ಯಾರಿಗೆ ಸೆಕ್ಯೂರಿಟಿ ಡಿಪಾಸಿಟ್ ಫಾರ್ಫಿಟ್ ಆಗುತ್ತೆ ಅಂದರೆ ನೀವು ಸೆಕ್ಯೂರಿಟಿ ಡಿಪಾಸಿಟ್ನ ಕಳೆದುಕೊಳ್ಬೇಕಾಗುತ್ತೆ. ಮೊದಲನೇದಾಗಿ 100% ಯಾರ್ಯಾರಿಗೆ ರೀಫಂಡ್ ಆಗುತ್ತೆ ಅಂದರೆ ಯಾರಿಗೆ ಮೊದಲನೇ ರೌಂಡಲ್ಲಿ ಫ್ರೀ ಎಕ್ಸಿಟನ್ನು ತೆಗೆದುಕೊಂಡಿರ್ತಾರೋ, ಯಾರಿಗೆ ಅಲಾಟ್ಮೆಂಟೇ ಆಗಿರೋದಿಲ್ಲೋ, ಅಷ್ಟೇ ಅಲ್ಲದೆ ಯಾರಿಗೆ ಅಪ್ಗ್ರೇಡೇಷನ್ ಆಗಿರೋದಿಲ್ಲೋ ಸೆಕೆಂಡ್ ರೌಂಡಲ್ಲಿ ಅವರು ಈ ಒಂದು ಏನಂತಾರೆ ಈ ರೆಸಿಗ್ನೇಷನನ್ನು ಮಾಡಿಸ್ಕೊಂಡಿರ್ತಾರೋ ಅಂಥವ್ರೆಲ್ಲರಿಗೂ ಕೂಡ ರೀಫಂಡ್ ಖಂಡಿತವಾಗಿ ಆಗೇ ಆಗುತ್ತೆ. ಆದರೆ ಸೆಕ್ಯೂರಿಟಿ ಡಿಪಾಸಿಟ್ ಯಾರಿಗೆ ಫಾರ್ಫಿಟ್ ಆಗುತ್ತೆ ಅಂದರೆ ನೀವು ಸಿಕ್ಕಿರುವಂಥ ಸೀಟ್ಗೆ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ, ಸ್ಟೇ ವೇಕೆನ್ಸಿ ರೌಂಡಲ್ಲಿ ಅಡ್ಮಿಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅಪ್ಗ್ರೇಡೆಡ್ ಸೀಟ್ಸನ್ನು ನೀವು ಕಂಪಲ್ಸರಿಯಾಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ಳಬೇಕು. ಅದು ರೌಂಡ್ 2 ಆಗಿರಲಿ, ರೌಂಡ್ 3 ಆಗಿರಲಿ. ಅಪ್ಗ್ರೇಡೇಷನ್ ಆಗಿಲ್ಲ ಅಂದರೆ ನಿಮಗೆ ರೌಂಡ್ 3ಗೆ ಅಡ್ಮಿಷನ್ಗೆ ಅಲೋ ಮಾಡ್ತಾರೆ ಹೊರತು, ಅಪ್ಗ್ರೇಡೇಷನ್ ಆಗಿದ್ದರೆ ಕಂಪಲ್ಸರಿ ಆಗಿ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಬೇಕಾಗುತ್ತೆ, ಜಾಯಿನ್ ಮಾಡ್ಕೊಳ್ಳಬೇಕಾಗುತ್ತೆ. ಜಾಯಿನ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಕೌನ್ಸಿಲಿಂಗಿಂದ ಹೊರಗಡೆ ಹಾಕಲಾಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಸಿಕ್ಕಿರುವಂತಹ ಒಂದು ಸೀಟನ್ನು ಕಳೆದುಕೊಳ್ಳೋದಲ್ಲದೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕೂಡ ನೀವು ಕಳೆದುಕೊಳ್ಳಬೇಕಾಗುತ್ತೆ. ಈಗ ಸಿಕ್ಕಿರುವಂಥ ಸೀಟನ್ನು ನಾವು ಯಾವ ರೀತಿಯಲ್ಲಿ ಬಿಡಬೇಕು ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಳದೇನೆ ಅಂತಂದರೆ, ನೀವು ಮೊದಲನೇ ರೌಂಡಲ್ಲಿ ನೀವು ಫ್ರೀ ಎಕ್ಸಿಟ್ ಅನ್ನೋದು ಆಪ್ಷನ್ ಇರುತ್ತೆ. ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಕಳೆದುಕೊಳ್ಳುವಂತಹ ಯಾವುದೇ ಭಯ ಇರೋದಿಲ್ಲ. ಎರಡನೇ ರೌಂಡಲ್ಲಿ ಯಾವ ರೀತಿಯಲ್ಲಿ ನೀವು ಅದನ್ನು ರೆಸಿಗ್ನೇಷನ್ ಮಾಡ್ಕೊಳ್ಬೇಕಂದ್ರೆ, ನಿಮಗೆ ಸಿಕ್ಕಿರುವಂಥ ಸೀಟಿಗೆ ನನಗೆ ಅಪ್ಗ್ರೇಡೇಷನ್ ಆಗಿಲ್ಲ, ನಾನು ಒಂದು ರೆಸಿಗ್ನೇಷನ್ನ ಮಾಡ್ಕೊಳ್ತೇನೆ ಅಂದರೆ ಮಾತ್ರ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ನ ಕಳೆದುಕೊಳ್ಳುವಂತಹ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ನನಗೆ ಅಪ್ಗ್ರೇಡೇಷನ್ ಆಗಿದೆ, ನನಗೆ ಫ್ರೆಶ್ ಅಲಾಟ್ಮೆಂಟ್ ಆಗಿದೆ, ನಾನು ಕಂಪಲ್ಸರಿಯಾಗಿ ನೀವು ಆ ಒಂದು ಸೆಕ್ಯೂರಿಟಿ ಡಿಪಾಸಿಟನ್ನು ಕಳೆದುಕೊಳ್ತೀರಿ ರೆಸಿಗ್ನೇಷನನ್ನು ಮಾಡಿಸ್ಕೊಂಡ್ರೆ. ಅದೇ ರೀತಿಯಲ್ಲಿ ಥರ್ಡ್ ರೌಂಡಲ್ಲಿ ನೀವು ಕಂಪಲ್ಸರಿಯಾಗಿ ನೀವು ಸೀಟನ್ನು ಅಲಾಟ್ ಆಗಿರುವಂಥ ಸೀಟನ್ನು ಅಡ್ಮಿಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟನ್ನು ಕಳೆದುಕೊಳ್ತೀರಿ. ಅಷ್ಟೇ ಅಲ್ಲದೆ ಮುಂದಿನ ರೌಂಡಿಗೂ ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅದೇ ನೀವು ಸ್ಟೇ ವೇಕೆನ್ಸಿಯಲ್ಲಿ ಹೋದಾಗ, ಸ್ಟೇ ವೇಕೆನ್ಸಿಯಲ್ಲಿ ನಿಮಗೆ ರೆಸಿಗ್ನೇಷನನ್ನು ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಮುಂದಿನ ವರ್ಷವೂ ಕೂಡ ಬ್ಯಾನ್ ಮಾಡ್ತಾರೆ. ನೀವು ತುಂಬಿರುವಂಥ ಸೆಕ್ಯೂರಿಟಿ ಡಿಪಾಸಿಟನ್ನು ಕಳೆದುಕೊಳ್ಳುವಂತಹ ನೆಸೆಸರಿ ಇರುತ್ತೆ. ಈ ಪ್ರತಿಯೊಂದು ಮಾಹಿತಿ ಬಗ್ಗೆ, ಇಂಚಿಂಚು ಮಾಹಿತಿ ಬಗ್ಗೆ ನಿಮಗೆ ಎಲ್ಲ ರೌಂಡ್ಸ್ಗಳಲ್ಲಿ ಏನಾಗುತ್ತೆ ಎಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾವ ರೀತಿಯಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಇರುತ್ತೆ, ಎಲ್ಲದರಲ್ಲೂ ಫ್ರೆಶ್ ರಿಜಿಸ್ಟ್ರೇಷನ್ ಇರುತ್ತೆ. ಅಷ್ಟೇ ಅಲ್ಲದೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಯಾವಾಗ, ನಿಮಗೆ ರೆಸಿಗ್ನೇಷನ್ ಆಪ್ಷನ್ಗಳು ಯಾವಾಗ, ಅಪ್ಗ್ರೇಡೇಷನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.